ಓಂ ಶ್ರೀ ಗುರುಭ್ಯೋ ನಮಃ. ಮಕರ ರಾಶಿಯ ಆತ್ಮೀಯ ಬಂಧುಗಳ ಏಪ್ರಿಲ್ 17 ಏನಿದೆ ಈ ದಿನ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ಹೊತ್ತು ತರುತ್ತೆ. ವಿಶೇಷವಾಗಿ ಈ ದಿನ ಮಕರ ರಾಶಿಯವರ ಜೀವನದಲ್ಲಿ ಒಂದು ದೀರ್ಘಕಾಲದ ಬಂಧ ಏನಿದೆ ಅದು ಕೊನೆಗೊಳ್ಳುವ ಅಥವಾ ನಿಮ್ಮಿಂದ ದೂರ ಆಗುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತು ಮತ್ತು ತಾಳ್ಮೆಗೆ ಹೆಸರಾದವರು. ಆದರೆ ಇಂದು ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಸಂದರ್ಭಗಳು ಎದುರಾಗಬಹುದು. ಈ ವಿಡಿಯೋದಲ್ಲಿ ನಾವು ದೂರ ಆಗುವ ಬಂಧ ಯಾವುದು, ಯಾವ ವಿಚಾರಕ್ಕಾಗಿ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತು ನಿಮ್ಮ ವೃತ್ತಿ, ವ್ಯವಹಾರ ಹಾಗೂ ಪ್ರೇಮ ಜೀವನದಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸ್ತಾ ಇದ್ದೇವೆ. ನೀವು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಅಂತರಂಗದ ಮಾತುಗಳನ್ನು ಯಾವತ್ತೂ ನೀವು ವಿಶ್ಲೇಷಣೆ ಮಾಡುವ ಒಂದು ಸಮಯ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಜೀವನದಲ್ಲಿ ಎಂಥದೇ ಒಂದು ಕಷ್ಟಗಳಿತ್ತು, ಎಂಥ ಒಂದು ಜಟಿಲ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನೀವು ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ, ಶ್ರೀರಾಮನ ತಾರಕ ಮಂತ್ರ ಮತ್ತು ಆಂಜನೇಯನ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ನಿಮ್ಮ ಎಂಥ ಕಷ್ಟಗಳಿದ್ರೂ ಕೂಡ ನಿಧಾನವಾಗಿ ತಾನೇ ಹೋಗ್ಬಿಡುತ್ತೆ. ಮಕರ ರಾಶಿಯ ಸ್ವಭಾವ ಮತ್ತು ಈ ದಿನದ ಗ್ರಹಗತಿಗಳೇನು? ಮಕರ ರಾಶಿಯ ರಾಶಿ ಚಕ್ರದ 10ನೇ ರಾಶಿ, ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು ಮತ್ತು ಧನುಷ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಯವರಾಗಿರ್ತಾರೆ. ಈ ರಾಶಿಯ ಅಧಿಪತಿ ನ್ಯಾಯ ದೇವತೆಯಾದ ಶನಿ ಮಹಾತ್ಮ. ಸಾಮಾನ್ಯವಾಗಿ ಮಕರ ರಾಶಿಯವರು ಕರ್ತವ್ಯನಿಷ್ಠರು ಮತ್ತು ಕಠಿಣ ಪರಿಶ್ರಮಗಳು ಆಗಿರ್ತಾರೆ. ಆದರೆ ಈ ಏಪ್ರಿಲ್ 17 ಏನಿದೆ ನೋಡಿ, ಅವತ್ತು ಆ ದಿನದಂದು ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಬುಧನ ಒಂದು ಸಂಚಾರ ಏನಿದೆ ನಿಮ್ಮ ಸಂವಹನದಲ್ಲಿ ಸ್ವಲ್ಪ ವ್ಯತಿರಿಕ್ತ ಅನ್ನೋದು ಪರಿಣಾಮ ಬೀರಬಹುದು. ನಿಮ್ಮ ಮಿತಭಾಷಿಕನ ಅಥವಾ ಒರಟಾದ ಮಾತುಗಳೇನಿದೆ ಅದು ನಿಮ್ಮ ಆತ್ಮೀಯರನ್ನು ನಿಮ್ಮಿಂದ ದೂರ ಮಾಡಬಹುದು. ಇಂದು ನೀವು ತೆಗೆದುಕೊಳ್ಳುವ ಒಂದು ಜೀವಿತದ ಆತುರದ ನಿರ್ಧಾರ ಏನಿದೆ, ದಶಕಗಳ ಕಾಲ 10 ವರ್ಷಗಳ ಕಾಲದ ಒಂದು ಸಂಬಂಧ ಏನಿದೆ ಅವೆಲ್ಲ ಕೂಡ ಚಿಟಿಕೆ ಹೋಗಿದ್ರೆ ಮುರಿದಾಕಿಬಿಡುತ್ತೆ. ಇನ್ನು ಯಾವ ಬಂಧ ದೂರ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈ ದಿನದ ಗ್ರಹಗಳ ಫಲಿತಾಂಶದ ಪ್ರಕಾರ ಮಕರ ರಾಶಿಯವರಿಗೆ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಇನ್ನು 1ನೇದಾಗಿ ಪ್ರೇಮಿಗಳು ಮತ್ತು ದಾಂಪತ್ಯ. ಪ್ರೀತಿಯಲ್ಲಿರುವ ಮಕರ ರಾಶಿಯವರು ಇಂದು ತುಂಬ ಜಾಗರೂಕರಾಗಿರಬೇಕಾಗುತ್ತೆ. ದೀರ್ಘಕಾಲದಿಂದ ಇದ್ದ ಸಣ್ಣ ಅಪಾರ್ಥವೊಂದು ಇಂದು ಸ್ಫೋಟವಾಗುತ್ತೆ. ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬಹುದು. ಈ ದಿನ ನೀವು ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರ ತೆಗೆದುಕೊಂಡ್ರೆ ಒಂದು ಸುಂದರವಾದ ಪ್ರೇಮ ಬಂಧ ಏನಿದೆ ಕಂಪ್ಲೀಟ್ ಆಗಿಬಿಡುತ್ತೆ, ಅವತ್ತೇ ಮುಗಿದೋಗ್ಬಿಡುತ್ತೆ. ಇನ್ನು 2ನೇದಾಗಿ ಉದ್ಯೋಗದ ಒಂದು ಹಳೆಯ ಗೆಳೆತನ. ಇನ್ನು ಕೆಲಸದ ಜಾಗದಲ್ಲಿ ನೀವು ವರ್ಷಗಳಿಂದ ನಂಬಿದ್ದ ಒಬ್ಬ ವ್ಯಕ್ತಿ ಅಥವಾ ಮಾರ್ಗದರ್ಶಕರು, ಗೈಡೆನ್ಸ್ ಏನಿದ್ದಾರೆ ಅವರು ಇಂದು ನಿಮ್ಮಿಂದ ದೂರ ಆಗ್ಬೋದು. ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ಭಾವನಾತ್ಮಕವಾಗಿ ತುಂಬಾ ಪ್ರಭಾವ ಬೀರುತ್ತೆ. ಇನ್ನು ವ್ಯಾವಹಾರಿಕ ವಿಷಯದಲ್ಲಿ ಹೇಳೋದಾದರೆ ಯಾರಿಗಾದರೂ ಅತಿಯಾದ ಒಂದು ಸ್ವಾತಂತ್ರ್ಯ ನೀಡಿದರೆ ಅದು ಇಂದು ಕೈ ಕೊಟ್ಬಿಡ್ತಾರೆ. ಇನ್ನು 3ನೇದಾಗಿ ಕೌಟುಂಬಿಕ ಹಿರಿಯರೊಂದಿಗೆ ಬಿರುಕು. ಕುಟುಂಬದಲ್ಲಿ ಹಿರಿಯರೊಂದಿಗೆ, ವಿಶೇಷವಾಗಿ ತಂದೆ ಅಥವಾ ಚಿಕ್ಕಪ್ಪ ಈ ಥರ ಇವರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇನಿದೆ ಅದೆಲ್ಲ ಉಂಟಾಗಬಹುದು. ನಿಮ್ಮ ಹಠ ಏನಿದೆ ಮನೆಯ ಶಾಂತಿಯನ್ನು ಕದಡಬಹುದು ಮತ್ತು ಒಬ್ಬ ಮುಖ್ಯ ಸದಸ್ಯರು ನಿಮ್ಮಿಂದ ಮಾನಸಿಕವಾಗಿ ದೂರ ಸರಿಬಹುದು. ಇನ್ನು 4ನೇದಾಗಿ ಬದಲಾವಣೆಗಳು ಮತ್ತು ಎಚ್ಚರಿಕೆಗಳು. ಈ ದಿನ ನಿಮ್ಮ ಜೀವನದಲ್ಲಿ ಕೆಲವು ಮುಖ್ಯ ಬದಲಾವಣೆಗಳು ಅನ್ನೋದು ಸಂಭವಿಸುತ್ತೆ. ಇನ್ನು ಆವೇಶದ ನಿರ್ಧಾರ. ಮಕರ ರಾಶಿಯವರೇ, ನಿಮ್ಮ ಶನಿದೇವರ ಪ್ರಭಾವದಿಂದ ನೀವು ಸಾಮಾನ್ಯವಾಗಿ ನಿಧಾನವಾಗಿ ಯೋಚನೆ ಮಾಡ್ತಿರ್ತೀರ. ಆದರೆ ಇಂದು ಬುಧನ ಚಂಚಲತೆಯಿಂದಾಗಿ ಆವೇಶದಿಂದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಅಹಂಕಾರಕ್ಕೆ ಲಗಾಮು ಹಾಕಿ ನಾನು ಹೇಳಿದ್ದೇ ಸರಿ ಎನ್ನುವ ಒಂದು ನಿಮ್ಮ ಧೋರಣೆ ಏನಿದೆ ಅದನ್ನು ಸಂಬಂಧಗಳನ್ನು ಹಾಳು ಮಾಡುತ್ತೆ. ಆ ಧೋರಣೆ ಇದನ್ನು ಮಾಡಬಾರ್ದು. ಇಂತಹ ಅಭಿಪ್ರಾಯಗಳನ್ನು, ಬೇರೆಯವರ ಅಭಿಪ್ರಾಯ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಬೆಲೆ ಕೊಡೋದನ್ನು ಕಲೀರಿ. ಇನ್ನು ಸೆಂಟ್ರಲ್ 3ನೇವ್ರು ಬರ್ತಾರಲ್ಲ, ಅವರು ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ. ಅವರು ನಿಮ್ಮ ವಿರುದ್ಧ ಚಾಡಿ ಹೇಳ್ತಾರೆ.
ಅಂತಹ ವ್ಯಕ್ತಿಗಳ ಮಾತು ಕೇಳಿ ನಿಮ್ಮ ಸಂಬಂಧಗಳೇನಿದೆ ಅವನ್ನೆಲ್ಲ ಕೂಡ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಾಮಾಣೀಕರಿಸಿ ನೋಡಬೇಕಾಗುತ್ತೆ. ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉದ್ಯೋಗಿಗಳಿಗೆ ಈ ದಿನ ಸವಾಲುಗಳಿಂದ ಕೂಡಿರುತ್ತೆ. ಕೆಲಸದ ಒತ್ತಡ ಹೆಚ್ಚಾಗಿ ಮಾನಸಿಕ ಕಿರಿಕಿರಿ ಅನ್ನೋದು ಉಂಟಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದಕ್ಕೆ ಇಳಿಬೇಡಿ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಖಂಡಿತ ಸಿಗುತ್ತೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ, ವ್ಯಾಪಾರಸ್ಥರಿಗೆ ಈ ದಿನ ಮಿಶ್ರ ಫಲ ನೀಡುತ್ತೆ. ದೊಡ್ಡ ಹೂಡಿಕೆ ಮಾಡುವ ಒಂದು ಮುನ್ನ ಅನುಭವಸ್ಥರ ಸಲಹೆ ಪಡೀರಿ. ಇನ್ನು ಹೊಸ ಪಾರ್ಟ್ನರ್ಶಿಪ್ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಖಂಡಿತವಾಗ್ಲೂ ಅಲ್ಲ. ಇನ್ನು ಪಾಲುದಾರ ಪಾರ್ಟ್ನರ್ಶಿಪ್ ಏನಿದ್ರೆ ಅವ್ರ ಜೊತೆಗೆ ಹಳೆಯ ವ್ಯವಹಾರದ ಬಗ್ಗೆ ಜಗಳ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಹೇಳೋದಾದರೆ ಆರ್ಥಿಕದಲ್ಲಿ ಲಾಭದ ಪ್ರಮಾಣ ಸ್ವಲ್ಪ ಗೊಂದಲ ಅನ್ನೋದು ಆಗುತ್ತೆ. ಬರಬೇಕಾದ ಹಣ ವಿಳಂಬ ಆಗ್ಬೋದು. ಸಾಲ ನೀಡುವ ಮುನ್ನ ಎಚ್ಚರಿಕೆ ವಹಿಸಿ, ಯಾಕೆಂದರೆ ಅದು ವಾಪಸ್ ಬರೋದಿಲ್ಲ. ಇನ್ನು ನಿಮ್ಮ ಕುಟುಂಬ ಮತ್ತು ಆರೋಗ್ಯತೆ ಹೇಳೋದಾದರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಕಾಪಾಡೋದಕ್ಕೆ ನೀವು ಹೆಚ್ಚು ಶ್ರಮ ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಒಂದು ಅಪಾರ್ಥಗಳು ಬರುವ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ವಹಿಸಿ ಆರೋಗ್ಯದ ಕಡೆ ಗಮನ ಕೊಡಿ. ಮಕರ ರಾಶಿಯವರಿಗೆ ಇಂದು ಮೊಣಕಾಲು ನೋವು ಅಥವಾ ಒಂದು ವಾತದ ಸಮಸ್ಯೆಗಳು ಅನ್ನೋದು ಕಾಣಬಹುದು. ಹಳೆಯ ಆರೋಗ್ಯದ ಒಂದು ಸಮಸ್ಯೆಗಳು ಮತ್ತೆ ಬರಬಹುದು. ನಿರ್ಲಕ್ಷ್ಯ ಮಾಡಬೇಡಿ. ಇದಕ್ಕೆಲ್ಲ ಪರಿಹಾರಗಳೇನು, ಸೂಚನೆಗಳೇನು? ಮಕರ ರಾಶಿಯವರು ಈ ದಿನದ ಅಶುಭ ಫಲಗಳನ್ನು ಕಡಿಮೆ ಮಾಡೋದಕ್ಕೆ ಈ ಸರಳ ಪರಿಹಾರಗಳನ್ನು ತಪ್ಪದೆ ಮಾಡಬೇಕಾಗುತ್ತೆ. ಗಣಪತಿ ಆರಾಧನೆ, ಬುಧವಾರದ ಈ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಳ್ಳಿ ಮತ್ತು ಅಭಿಷೇಕ ಮಾಡಿಸಿ. ಶನಿದೇವರ ಸ್ಮರಣೆ, ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಇದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ. ಹನುಮಾನ್ ಚಾಲಿಸ, ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಮಕರ ರಾಶಿಯವರಿಗೆ ವಿಶೇಷವಾಗಿ ಧೈರ್ಯ